ಲೋಕದಲ್ಲಿ ಜೀವಿಸಬೇಕಾದ್ರೆ ಹಣ ಎಷ್ಟು ಮುಖ್ಯನೋ, ದೇವರ ರಾಜ್ಯಕ್ಕೆ ಹೋಗಿ ನಾವು ಪಡ್ಕೊಳ್ಬೇಕಾದ್ರೆ ಕ್ರೈಸ್ತಿಯ ಆತ್ಮಿಕ ಗುಣ ಬಹಳ ಮುಖ್ಯ. ಯಾವಾಗ ಗುಣ ನಮ್ಮ ಜೀವಿತದಲ್ಲಿ ಇರ್ತದೋ ಅವಾಗ ದೇವರ ಸಹವಾಸದಲ್ಲಿ ನಾವಿರ್ತೇವೆ. ಎಲ್ಲಿ ಯಾವ ಸ್ಥಳಕ್ಕೆ ನಾವು ಹೋದ್ರು ಕೂಡ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ, ಅಥವಾ ನಾವು ದೇವರ ಜೊತೆಯಲ್ಲಿ ಇದ್ದುಕೊಂಡು ಹೋಗ್ತೇವೆ. ನೋಡಿ, ನಾವು ನಮ್ಮ ಒಂದು ಸ್ವಸ್ಥಳಕ್ಕೆ ಹೋಗ್ಬೇಕಾಗಿರ್ತದೆ. ಈ ಲೋಕದಲ್ಲಿ ನನ್ನ ಪ್ರಯಾಣ ಮುಗಿಸ್ಕೊಂಡು ನಾವು ನಮ್ಮ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಹೇಗೆ ನಮ್ಗೆ ಪರ್ಮಿಷನ್ ಸಿಗ್ತದೆ? ನಮ್ಗೆ ಪರ್ಮಿಷನ್ ಸಿಗಬೇಕಾದ್ರೆ ಇಲ್ಲಿ ನಾವು ನಮ್ಮನ್ನ ಕರೆಕ್ಟ್ ಆಗಿ ನಾವು ನಡೆಸ್ಕೊಳ್ಬೇಕು, ಅದು ತಿದ್ದುಕೊಂಡು ಬಂತರಾಗಿರ್ಬೇಕು. ನಾವಿಲ್ಲಿ ವಾಕ್ಯ ಏನ್ ಹೇಳ್ತದೆ ನಾವು ಪಾಲಿಸ್ಬೇಕು. ವಾಕ್ಯ ಕೇಳಿ ನಾವು ಅದನ್ನ ಪಾಲಿಸುವಾಗ ನಮ್ಮ ಜೀವಿತ ಸ್ಥಿರವಾಗ್ತದೆ. ಅನೇಕ ಸಾರಿ ಕೇಳುವಂತ ಮಾತುಗಳಿಗೆ ನಾವು ಎದುರಾಗಿ ತಿರುಗುತ್ತೀವಿ, ಅದು ನಮ್ಮ ಜೀವಿತಕ್ಕೆ ಒಳಗೆ ಬರಲಾರ್ದ ನಾವು ಅಡ್ಡಿಗಳು ಹಾಕೊಳ್ತೀವಿ, ಫಲ ಕೊಡ್ಲಿಕ್ಕೆ ಆಗೋದಿಲ್ಲ. ಬೇರೆ ವಾಕ್ಯ ಹೇಳ್ತದೆ, ಯಾವನು ಆತನಲ್ಲಿದ್ದು ಫಲ ಕೊಡುವುದಿಲ್ವೋ ಅದನ್ನ ದೇವರು ಕಟ್ ಮಾಡ್ಬಿಡ್ತಾನೆ. ಆತನಲ್ಲಿದ್ದು ಫಲ ಕೊಡುವಂತ ಕೊಂಬೆ ಇನ್ನೂ ಹೆಚ್ಚು ಫಲ ಕೊಡುವಂತ ದೇವರು ಮಾಡ್ತಾರೆ. ನೋಡಿ, ಅದು ಬೈಬಲ್ ಹೇಳ್ತದೆ. ಇವತ್ತು ನಾನು ನೀನು ಕೂಡ ದೇವರ ಆಲಯದಲ್ಲಿ ಇದ್ದೀವಿ, ದೇವರ ಮಕ್ಕಳಾಗಿದ್ದೀವಿ, ಫಲ ಕೊಡ್ತಾ ಇಲ್ಲ, ನಮ್ಮ ಸ್ಥಳಕ್ಕೆ ಹೋಗ್ಬೇಕಾಗಿದ್ರೆ ಸಿದ್ಧವಾಗ್ತಾ ಇಲ್ಲ. ಆದ್ರೆ ನಮ್ಮ ಕ್ರೈಸ್ತಿಯ ಜೀವಿತ ಸುಮ್ಮನೆ ಒಂದ್ ಕಡೆ ನಾವು ಕಳ್ಕೊಂಡು ಹೋಗ್ತಾ ಇದ್ರೆ ನಾವು ನಮ್ಮನ್ನ ಪ್ರಶ್ನಿಸಿಕೊಳ್ಬೇಕು. ಎಷ್ಟು ದಿನಗಳಾಯ್ತು, ವರ್ಷಗಳಾಯ್ತು, ದೇವರು ಫಲ ನೋಡ್ತಾನೆ ಇದ್ದಾರೆ. ಯೇಸು ಸ್ವಾಮಿ ದೂರದಿಂದ ಒಂದು ಮರವನ್ನು ನೋಡಿದ ಮೇಲೆ ಹತ್ರ ಹೋಗ್ತಾನೆ. ದೂರದಿಂದ ನೋಡುವಾಗ ಎಲೆಗೆ ಹಸಿರಾಗಿತ್ತು, ಹತ್ರ ಹೋದಾಗ ಫಲಗಳಿಲ್ಲ. ಅಲ್ಲಿ ದೇವರು ಆ ಒಂದು ಮರವನ್ನು ಶಪಿಸುವಾಗ ಒಣಗಿ ಹೋಯ್ತು ಅಂತ ನಾವು ನೋಡ್ತಾ ಇದ್ವಿ. ಯಾಕೆ? ದೂರದಿಂದ ನಾವು ಎಲೆಗಳ ಹಾಗೆ ಹಚ್ಚ ಹಸಿರಾಗಿ ಕಾಣ್ತಾ ಇರಬಹುದು ಇನ್ನೊಬ್ಬರಿಗೆ, ಆದ್ರೆ ಒಂದು ಹತ್ರ ಬಂದಾಗ ಕ್ರಿಸ್ತನಿಗಾಗಿ ನಮ್ಮಲ್ಲಿ ಫಲಗಳಿದೆನಾ? ಇವತ್ತು ನಾವು ಎಲೆಗಳಿಂದ ತುಂಬಿದ ಕ್ರೈಸ್ತರಾಗಿರಬಾರ್ದು, ಫಲಗಳಿಂದ ತುಂಬಿರಬೇಕು. ಕೇವಲ ಎಲೆಗಳು ಮಾತ್ರ ಸೂಚನೆ ಆಗುವುದಿಲ್ಲ ರೀ. ನಮ್ಮ ಕ್ರೈಸ್ತಿಯ ಒಂದು ಜೀವಿತ ನೋಡ್ಕೊಳ್ಳೋಣ, ನಾನು ಫಲ ಕೊಡ್ತಾ ಇದ್ದೀನ? ಬೇರೆ ವಾಕ್ಯ ಹೇಳ್ತದೆ, ನೀವು ಕೊಡುವಂತ ಫಲ ನಿಲ್ಲಬೇಕು. ಯಾವುದಕ್ಕಾಗಿ? ನಿನ್ನನ್ನು ನೀರು ಉಳಿಸಿಕೊಳ್ಳುವುದಕ್ಕಾಗಿ. ನಿನ್ನ ಫಲ ನೋಡಿ ಇನ್ನೊಬ್ಬರು ನಿನ್ನ ದೇವರನ್ನು ನಂಬುತ್ತಾರೆ, ನಿನ್ನ ದೇವರ ಕಡೆ ಬರ್ತಾರೆ. ನಿನ್ನ ಕುಟುಂಬ, ನಿನ್ನ ಜೀವಿತ ನೋಡಿ, ಒಂದು ಜೀವಿತ ಒಂದು ಮಾರ್ಪು ನೋಡಿ ಅಥವಾ ಬದಲಾವಣೆ ನೋಡಿ ದೇವರಲ್ಲಿ ವಿಶ್ವಾಸ ಬಿಟ್ಟು ಜೀವಿಸ್ತಾರೆ. ಇವತ್ತು ನನ್ನ ಮನೆಯಲ್ಲಿ, ನಾನು ಇರೋ ಸಭೆಯಲ್ಲಿ ನನಗೆ ಸಾಕ್ಷಿ ಇಲ್ಲ ಅಂದ್ರೆ ಹೇಗೆ ನಮ್ಮ ಜೀವಿತ ಮುಂದೆ ಹೋಗಲು ಸಾಧ್ಯ? ಫಲ ಕೊಡುವಂತವ್ರು ನಾವಾಗಿರ್ಬೇಕು. ದೇವ್ರ ಜೊತೆ ಇದ್ದಾಗ ದೇವರ ಪ್ರಾರ್ಥನೆಯಿಂದ ಹೋಗ್ಬೇಕು, ವಾಕ್ಯದಲ್ಲಿ ನಿಂತುಕೊಂಡು ಫಲ ಕೊಡಬೇಕು, ಪ್ರೀತಿಯಲ್ಲಿ ನಾವು ನೆಲೆಯಾಗಬೇಕು, ಕ್ಷಮಿಸುವಂತವ್ರು ನಾವಾಗಿರ್ಬೇಕು, ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡುವಂತದ್ರಲ್ಲಿ ಮುಂದಿರ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಶ್ರಮೆಗಳು ಬಂದಾಗಲೂ ಕೂಡ ಏನ್ರಿ, ತಾಳ್ಮೆ ಸಿದ್ಧಿಗೆ ಬರುವಾಗ ನಮ್ಮ ನಂಬಿಕೆ ಬಲವಾಗ್ತದೆ. ಈಗ ನಾವು ನಂಬಿಕೆ ಹೇಗೆ ಅಂತ ತೋರಿಸ್ಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ನಾವ್ ಹೆಂಗಿರ್ಬೇಕಂದ್ರೆ ಆ ಶ್ರಮ ಸಂಕಟಗಳನ್ನ ಸಹಿಸಿಕೊಂಡು ನಿಂತುಕೊಳ್ಳುವಂತ ಶಕ್ತಿ ಅದು ನಮ್ಮಲ್ಲಿ ಇರ್ಬೇಕಲ್ವಾ? ಅದು ಯಾರು ಕೊಡ್ತಾರೆ? ಶರೀರದಿಂದ ಹೊಂದಿಕೊಳ್ಳಕ್ಕಾಗುತ್ತಾ? ಇಲ್ಲ, ದೇವರು ಕೊಡ್ತಾರೆ. ಸೊ ದೇವರಲ್ಲಿ ನಾವು ಬೇರು ಊರ್ಕೊಂಡ್ರೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ಕ್ರಿಸ್ತನಲ್ಲಿ ದೃಢವಾಗಿಲ್ಲ, ಹೇಗೆ ಫಲ ಕೊಡಲು ಸಾಧ್ತಾರೆ? ಏನಾದ್ರು ಸಮಸ್ಯೆಗಳು ಬಂದ್ರೆ ಬೇಗ ಬಿಟ್ಟು ಹೋಗ್ತಾರೆ ಕೆಲವು ಜನ, ಯಾಕಂದ್ರೆ ಪ್ರಾರ್ಥನಾ ಜೀವಿತವಿರಲ್ಲ ಅವರಲ್ಲಿ. ಕೆಲವು ಜನ ಏನಾದ್ರು ಸಮಸ್ಯೆಗಳು ಬಿಟ್ಟರೆ ಸಾಕು ದೇವರನ್ನ ಬಿಟ್ಟು ಬಿಡ್ತಾರೆ, ಯಾಕಂದ್ರೆ ವಾಕ್ಯ ಅರ್ಥ ಮಾಡ್ಕೊಂಡಿಲ್ಲ ಬಹಳ ಜನ. ಇವತ್ತು ಹಾಗೆ ಕುಟುಂಬಗಳಿದ್ರೆ ಸಭೆ ಬೆಳವಣಿಗೆ ಆಗೋದಿಲ್ಲ, ಕುಟುಂಬ ಅಭಿವೃದ್ಧಿ ಆಗುವುದಿಲ್ಲ, ಹಾಗೆ ದೇವರ ರಾಜ್ಯಕ್ಕೆ ಹೊಸ ಆತ್ಮಗಳು ಸೇರ್ಪಡೆ ಆಗುವುದಿಲ್ಲ. ನಾವು ನೀವು ಸುಮ್ಮನೆ ಬಂದು ಸುಮ್ಮನೆ ಹೋಗುವಂತರಾಗಿರ್ಬಾರ್ದು, ಫಲ ಕೊಡುವಂತವ್ರು ನಾವು ಆಗಿರ್ಬೇಕು. ಬೈಬಲ್ ಭಕ್ತರಿಗೆ ಶ್ರಮ ಸಂಕಟಗಳು ಬಂದ್ರು ಕೂಡ ದೇವರನ್ನ ಬಿಟ್ಟಿಲ್ಲ. ಅದ್ರ ಮೂಲಕ ಸತ್ಯವೇದ ನಮ್ಗೆ ಏನು ಬೋಧನೆ ಮಾಡುತ್ತೆ, ಅವ್ರಿಗೆ ಎಂತ ಫಲ ಕೊಟ್ರು, ಯಾವ ರೀತಿ ದೃಢವಾದ ನಂಬಿಕೆ ಕಾಪಾಡಿಕೊಂಡ್ರು ಅಲ್ವಾ? ಸೊ ಇವತ್ತು ನಾವು ನಮ್ಮ ನಂಬಿಕೆ ಕಾಪಾಡ್ಕೊಳ್ಬೇಕಾದ್ರೆ ಫಲಭರಿತವಾದ ಜೀವಿತವಾಗಬೇಕು. ಆಮೆನ್. ನಾವು ಶಿಷ್ಯರಿಗೂ ಕೂಡ ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಒಂದು ಜೀವಿತ ಹೇಗೆ ನೀವೆಲ್ಲಾದ್ರೂ ಹೋದ್ರೆ ನಿಮ್ಮಿಂದ ಆಗುತ್ತೆ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಮಾಡೋದಕ್ಕಿಂತ 2 ಪಟ್ಟು ಅದ್ಭುತಗಳು ಯಾಕೆ ಮಾಡ್ತಾರೆ? ಯೇಸು ಸ್ವಾಮಿ ಹೇಳಿದ್ದನ್ನ ಪಾಲಿಸ್ಬೇಕಾಗುತ್ತೆ. ಎಸ್, ನಮ್ಮ ಲೈಫ್ ಅಲ್ಲೂ ಕೂಡ ನಾವು ದೇವರು ಹೇಳಿದ ಮಾತುಗಳನ್ನ ಪಾಲಿಸುವಾಗ ಫಲ ಕೊಡ್ತೀವಿ, ನಮ್ಮ ಜೀವಿತ ಆಶೀರ್ವಾದವಾಗುತ್ತೆ. ನಾವು ಇನ್ಮೇಲಿಂದ ನಮ್ಮ ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ದೇವರು ನಮ್ಮ ಜೀವಿತಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ಮನಸ್ಸಿರ್ತಾರೆ, ಕುಟುಂಬಗಳನ್ನು ಬದಲಾವಣೆ ಮಾಡಿ ಆಶೀರ್ವಾದ ಮಾಡ್ಲಿಕ್ಕೆ ಮನಸ್ಸಿರ್ತಾರೆ. ಪ್ರಾರ್ಥನೆಗೆ ಒಪ್ಪಿಸೋಣ, ಕೇಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಆಮೇಲೆ ಪ್ರಾರ್ಥನೆ. ಪರಿಶುದ್ಧವಾದ ದೇವರೇ ಸ್ತೋತ್ರ. ಅಬ್ಬಾ ಕರ್ತನೆ, ನಾವು ಫಲ ಕೊಡುವಂತೆ ಅಬ್ಬಾ ನಮ್ಮ ಜೀವಿತಗಳು ಮುನ್ನಡೆಸು. ನಮ್ಮ ಜೀವಿತಗಳು ಕರ್ತನೆ ಈ ಲೋಕ ಯಾತ್ರಿಗಳಾಗಿದ್ದೇವೆ ಸ್ವಾಮಿ ದೇವ, ನಾವು ಪರಲೋಕಕ್ಕೆ ಆತರಾಗುವಂತೆ ಪಾತರಾಗುವಂತೆ ಸ್ಥಿರವಾದಂತ ನಡೆದ ಜೀವಿತ ಅನುಗ್ರಹಿಸು. ಎಲ್ಲರ ವಾಕ್ಯ ಕೇಳಿದ ಎಲ್ಲರನ್ನೂ ಕೂಡ ಹೆಚ್ಚಿಸು, ರಕ್ಷಣೆಯಲ್ಲಿ ಕರ್ತ ಮುಂದೆ ಸಾಗಲು ಕೃಪೆ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ. ಆಮೆನ್.